ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಇಲ್ಲಿ ನೋಡಿ ತುಳಸಿ ಬೀಜ ಮತ್ತು ಪಪ್ಪಾಯ ಹಣ್ಣು ಬೀಜ ಎಲ್ಲ ಇದೆ. ಇಲ್ಲಿ ನಾನು ಪಾರ್ಕಲ್ಲಿ ಓಡಾಡೋಣ ಅಂತ ಬಂದಿದ್ದೆ. ಸೊ ಹಂಗಾಗಿ ಇಲ್ಲಿ ಸುಮ್ಮನೆ ತುಂಬಾ ಜಾಗ ಇದೆ, ಸೈಡಲ್ಲೆಲ್ಲ ಗಿಡಗಳಿದ್ದಾವೆ ತುಂಬ. ಇಲ್ಲೆಲ್ಲ ಜೇಬಲ್ಲಿ ಸ್ವಲ್ಪ ಇದ್ದಾವೆ ಬೀಜಗಳು. ಸುಮ್ಮನೆ ಲೈನಿಗೆ ಒಂದೊಂದು ಬೀಜ ಎಸ್ಕೊಂಡು ಹೋಗೋಣ. ತುಳಸಿ ಬೀಜ, ಪಪ್ಪಾಯ ಹಣ್ಣು ಬೀಜ ಮತ್ತು ನಿಂಬೆಹಣ್ಣು ಬೀಜನೂ ಇದೆ. ಎಲ್ಲ ಎಸೆಯೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸುಮ್ಮನೆ ತಿಂದ್ಬಿಟ್ಟೆಲ್ಲ ಡಸ್ಟ್ಬಿನ್ಗೆ ಹಾಕ್ತೀವಿ. ಪಪ್ಪಾಯ ಹಣ್ಣು ಬೀಜ, ನಿಂಬೆಹಣ್ಣೊಂದು ಎಲ್ಲ ಸುಮ್ಮನೆ ಇಲ್ಲಿ ಬಂದರೆ ಆದರೂ ಚೆನ್ನಾಗಿರುತ್ತೆ, ಏನಕ್ಕಾದರೂ ಯೂಸ್ ಆಗುತ್ತಲ್ಲ. ಸೊ ಹಂಗಾಗಿ ಇಲ್ಲಿ ಬಿಸಾಕೋಣ ಅಂತ ತೊಗೊಂಡು ಬಂದಿದ್ದೀನಿ. ನೋಡಿ, ಇವಾಗ ಇಲ್ಲಿ ಎಲ್ಲ ಸ್ವಲ್ಪನೇ ಹಾಕ್ತೀನಿ, ಫುಲ್ ಜಾಸ್ತಿ ಎಲ್ಲ ಹಾಕಲ್ಲ. ಇಲ್ಲೊಂದೆರಡು ಉದುರಿಸ್ತೀನಿ, ಸ್ವಲ್ಪ ಹಾಕೋಣ ಅಂತೇಳಿ. ಈ ಪಾರ್ಕ್ ಎಷ್ಟು ಚೆನ್ನಾಗಿದೆ ಗೊತ್ತಿಸಿ, ನನಗಂತೂ ತುಂಬ ಇಷ್ಟ ಆಯಿತು. ನೋಡೇ ಇಲ್ಲ, ನಾನು ನಮ್ಮ ಹಸ್ಬೆಂಡ್ ತೋರಿಸಿದ್ದು. ವಾಕ್ ಮಾಡಲಿಕ್ಕೆ, ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಅದರಲ್ಲಿ ಎಕ್ಸ್ಪೆಷಲಿ ತುಂಬ ಮರ ಗಿಡಗಳಿದ್ದಾವೆ ಇದರಲ್ಲಿ. ಹಾಗಾಗಿ ಮನೇಲಿ ಹಂಗೆ ಇಟ್ಟಿದ್ದೆ. ಪಪ್ಪಾಯ ತಿಂದಿದ್ದು, ತುಳಸಿ ಗಿಡದಲ್ಲಿ ತೆನೆ ಬಿಟ್ಟಿತ್ತು, ಅದು ಎಲ್ಲ ಹಾಕೋಣ ಅಂದ್ಬಿಟ್ಟು ಹಂಗೆ ಕಿತ್ಕೊಂಡು ಬರಬೇಕಾದ್ರೆ ನೆನ್ಪು ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ಬೀಜಗಳನ್ನ ಜೇಬಲ್ಲಿ ಇಟ್ಕೊಂಡು. ಇವಾಗ ಸ್ವಲ್ಪ ದೂರಕ್ಕೆ ಒಂದೊಂದೇ ಎಸಿತಾ ಇದ್ದೀನಿ. ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಬರಲಿ. ನಾನು ಎಸ್ತಿರೋ ಬೀಜಗಳಲ್ಲಿ ಒಂದಾದರೂ ಬಂದರೆ ಸಾಕು, ಅದೇ ಖುಷಿ. ತುಳಸಿ ಬೀಜನೂ ಹಾಕಿದ್ದೀನಿ, ಪಪ್ಪಾಯ ಹಣ್ಣು ಬೀಜನೂ ಹಾಕ್ತಾಯಿದ್ದೀನಿ. ಇಲ್ಲೂ ಸ್ವಲ್ಪ ಉದುರಿಸ್ತಾ ಇದ್ದೀನಿ. ಒಟ್ಟಿಗೆ ಬಂದರೆ ಸಾಕಷ್ಟೆ ಬೀಜಗಳು, ಅದೇ ಖುಷಿ. ಅದೇ ಗಿಡಗಳು ತಿನ್ನೋಕೆ ಹಣ್ಣು ಸಿಗುತ್ತೋ ಇಲ್ಲ, ಒಟ್ಟಿಗೆ ಗಿಡ ಬೆಳೀಲಿ ಚೆನ್ನಾಗಿ, ಅದರಲ್ಲಿ ನೆರಳು ಗಾಳಿ ಎಲ್ಲ ಸಿಗುತ್ತಲ್ಲ. ಹೀಗೆ ಎಲ್ಲ ಕೂಡ ಮಾಡಲಿ. ಎಲ್ಲರೂ ಹೀಗೆ ಸ್ವಲ್ಪ ತಿಂದಿದ್ದು ಬೀಜನ ಎಸೆದ್ಬಿಟ್ಟು ಓಡಾಡೋ ದಾರಿಲಿ ಅವ್ರು ಎಲ್ಲಿ ಹೋಗ್ತಿರ್ತಾರೆ ಅಲ್ಲಿ ಬಿಸಾಕಿದ್ರೆ ಸಾಕು. ಅದೇ ಎಷ್ಟೊಂದು ಮರ ಗಿಡಗಳು ಬೆಳೆಯುತ್ತಲ್ವ. ಇತ್ತೀಚೆಗಂತೂ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗೆ, ಮರ ಗಿಡಗಳು ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾವೆ. ಇಲ್ಲಿ ಆಟ ಆಡ್ತಾ ಇದ್ದಾರೆ. ಪಾರ್ಕಲ್ಲಿ ತುಂಬಾ ಬೆನಿಫಿಟ್ ಇದೆ, ತುಂಬಾ ಗಾಳಿ ಬೆಳಕು ಚೆನ್ನಾಗಿದೆ, ಮರ ಗಿಡ ತುಂಬ ಇದ್ದಾವೆ. ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಒಳ್ಳೆ ಸೇಫ್ ಜಾಗ ಇದು. ಆಮೇಲೆ ಮತ್ತೊಂದು ಇನ್ನೇನು ಪ್ಲಸ್ ಪಾಯಿಂಟ್ ಅಂದರೆ, ನಾವು ಹಾಕೋ ಬೀಜಗಳಲ್ಲಿ ಗಿಡ 1-2 ಬಂದ್ರೂ ಓಕೆ. ಮತ್ತು ಅದರಲ್ಲಿ ಬಿಡೋ ಹಣ್ಣಾಗಲಿ, ನಾವು ಮನುಷ್ಯರೇ ತಿಂತೀವಿ ಅಂತಲ್ಲ, ಪ್ರಾಣಿ ಪಕ್ಷಿಗಳಿಗಾದರೂ ಆಗುತ್ತೆ ಅಲ್ವಾ. ಅವಕ್ಕಾದ್ರೆ ಏನಾದರೂ ಬೆನಿಫಿಟ್ ಇದ್ದೇ ಇರುತ್ತೆ. ಗಿಡಗಳಿಂದ ಏನು ಬೆನಿಫಿಟ್ ಇಲ್ಲ ಅನ್ನೋ ಥರದ್ದೇನೂ ಇಲ್ಲ. ಆ ಉದ್ದೇಶದಿಂದ ಎಲ್ಲ ಗಿಡಗಳು ಚೆನ್ನಾಗಿ ಬಂದರೆ ಒಳ್ಳೆಯದು, ಬೆಳೆಸಿದ್ರೆ ಒಳ್ಳೆಯದು. ಇನ್ನೂ ಏನಂತ ತಿಳಿಸಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಎಲ್ಲರೂ ಗಿಡ ಮರ ಬೆಳೆಸೋಣ. ಎಷ್ಟು ಇತ್ತೀಚೆಗೆ ಅಂತ ತುಂಬ ಬಿಲ್ಡಿಂಗ್ ಹೆಚ್ಚಾಗ್ತಾಯಿದ್ದೀವಿ, ಹಾಗೆ ಗಿಡ ಮರಗಳು ಕೂಡ ಹೆಚ್ಚಾಗಲಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಗಿಡ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಲೈಟಾಗಿ ಮಳೆ ಬರ್ತಾಯಿದೆ. ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ. ಗಿಡ ಮರ ನೇಚರ್ ಅಂದರೆ ತುಂಬಾ ಇಷ್ಟ. ನಾನು ನಮ್ಮ ಮನೆ ಹತ್ರ ಬಾಡಿಗೆ ಮನೇಲಿರೋದು. ನಾವು ಅಲ್ಲಿ ಜಾಗ ಇಲ್ಲ ಅಂದರೂ ಪಾಟಲ್ಲಾದರೂ ಸುಮಾರು ಗಿಡ, ಎಷ್ಟು ಗಿಡ ಹಾಕೋಕ್ಕೆ ಆಗುತ್ತೋ ಅಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ನನಗೆ ಫ್ರೂಟ್ಸ್ ಗಿಡ ಆಗ್ಬೋದು, ಹಣ್ಣಿನ ಗಿಡ ಆಗ್ಬೋದು, ವಾಸ್ತು ಗಿಡ ಆಗ್ಬೋದು, ಪೂಜೆ ಮಾಡೋ ಅಂಥ ಗಿಡಗಳಾಗ್ಬೋದು, ಎಲ್ಲ ಆಲ್ಮೋಸ್ಟ್ ಗಿಡಗಳನ್ನ ಬೆಳೆಸೋದಂದರೆ ತುಂಬ ಇಷ್ಟ ನನಗೆ. ನಾನು ಫೋನಲ್ಲೇ ಯೂಟ್ಯೂಬಲ್ಲೇ ನೋಡಿದ್ದೆ, ಒಬ್ಬರು ಗಾಯತ್ರಿ ಅವರು ಅಂತ, ಅವ್ರು ಹೇಳ್ಕೊಟ್ಟಿದ್ದ ಟಿಪ್ಸ್ ಇದು. ನಾನು ಇವಾಗ ಫಾಲೋ ಮಾಡ್ತಾಯಿದ್ದೀನಿ ಇದನ್ನು. ಅವರಿಗೆ ಹಣ್ಣು ತಿಂತಾರಂತೆ, ಬೀಜಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಅವರಿಗೆ ಟ್ರಿಪ್ ಹೋದಾಗ ರೋಡ್ ಸೈಡಲ್ಲಿ ಸುಮ್ಮನೆ ಎಸ್ಕೊಂಡು ಹೋಗ್ತಾರಂತೆ. ತುಂಬ ಚೆನ್ನಾಗಿದೆ ಅಲ್ಲ ಈ ಪಾಯಿಂಟು, ನನಗೂ ಇಷ್ಟ ಆಗಿದೆ. ನಾನಿವಾಗ ಆದಷ್ಟು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಎಷ್ಟೊತ್ತು
ನಾನು ವಿಡಿಯೋನ ನೋಡಿದೆ, ನಿಮಗೆ ಥ್ಯಾಂಕ್ ಯು, ಹಾಗೆ ಧನ್ಯವಾದ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್.